ಪಾಲಿಟಿಕ್ಸ್ ಹಿಂದೂಗಳ ನರಮೇಧದ ಮಧ್ಯೆ ಏಟು ಎದಿರೇಟು. ಕಾಂಗ್ರೆಸ್ನಿಂದ ಪ್ರಧಾನಿ ಮೋದಿ ಗಾಯಬ್ ಟ್ವೀಟ್. ಉಗ್ರ ಸಂಹಾರದಲ್ಲೂ ಈಗ ಪಾಲಿಟಿಕ್ಸ್ ಜೋರಾಗಿದೆ. ಹಿಂದೂಗಳ ನರಮೇಧದ ಮಧ್ಯೆ ಏಟು ಎದಿರೇಟು. ಕಾಂಗ್ರೆಸ್ನಿಂದ ಪ್ರಧಾನಿ ಮೋದಿ ಗಾಯಬ್ ಟ್ವೀಟ್. ತಲೆ ರಹಿತ ಮೋದಿ ಫೋಟೋವನ್ನ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಜವಾಬ್ದಾರಿ ಸಮಯದಲ್ಲಿ ಗಾಯಬ್ ಅಂತ ಟ್ವೀಟ್ ಮಾಡಲಾಗಿದೆ. ಮೋದಿ ಬಗ್ಗೆ ವಿವಾದಾತ್ಮಕ ಟ್ವೀಟ್ ಮಾಡಿದೆ ಕಾಂಗ್ರೆಸ್. ಕಾಂಗ್ರೆಸ್ ಟ್ವೀಟ್ಗೆ ಕೇಸರಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಕಾಂಗ್ರೆಸ್ನದು ಸರ್ ತನ್ಕೆ ಜುದಾ ಮನಸ್ಥಿತಿ ಅಂತ ವ್ಯಂಗ್ಯವಾಡಿದ್ದಾರೆ. ಪಾಕ್ ಏಜೆಂಟ್ಗಳಂತೆ ಕಾಂಗ್ರೆಸ್ ವರ್ತನೆ ಅಂತ ಬಿಜೆಪಿ ಕಿಡಿಕಾರಿದೆ. ಕಾಂಗ್ರೆಸ್ ಮಾಡದಂತ ಈ ಟ್ವೀಟ್ಗೆ ಬಿಜೆಪಿ ಕಿಡಿಕಾರ್ತಾ ಇದೆ. ಇದು ಕಾಂಗ್ರೆಸ್ಸಿನ ಮನಸ್ಥಿತಿ ಅಂತ ಬಿಜೆಪಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜವಾಬ್ದಾರಿಯ ಸಮಯದಲ್ಲಿ ಗಾಯಬ್ ಅಂತ ಟ್ವೀಟ್ ಮಾಡಲಾಗಿದೆ. ಪ್ರಧಾನಿ ಮೋದಿ ಗಾಯಬ್ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದು, ಇದಕ್ಕೆ ಬಿಜೆಪಿ ಕಿಡಿಕಾರಿದೆ. ಕೆಂಡಾಮಂಡಲರಾಗಿದ್ದಾರೆ ಕೇಸರಿ ನಾಯಕರು. ಕಾಂಗ್ರೆಸ್ನದು ಸರ್ ತನ್ಕೆ ಜುದಾ ಮನಸ್ಥಿತಿ ಅಂತ ವ್ಯಂಗ್ಯವಾಡಿದ್ದಾರೆ. ಪಾಕಿಸ್ತಾನದ ಏಜೆಂಟ್ಗಳಂತೆ ಕಾಂಗ್ರೆಸ್ಸಿಗರು ವರ್ತಿಸ್ತಾ ಇದ್ದಾರೆ ಅಂತ ಬಿಜೆಪಿ ಕಿಡಿಕಾರಿದೆ. ಮೋದಿಯ ಬಗ್ಗೆ ಕಾಂಗ್ರೆಸ್ ವಿವಾದಾತ್ಮಕ ಟ್ವೀಟ್ ಅನ್ನ ಮಾಡಿದೆ. ಹಿಂದೂಗಳ ನರಮೇಧದ ಮಧ್ಯೆ ಏಟು ಎದಿರೇಟು ನಡೀತಾ ಇದೆ. ಪಾಲಿಟಿಕ್ಸ್ ಜೋರಾಗಿದೆ. ಉಗ್ರ ಸಂಹಾರದಲ್ಲೂ ಕೂಡ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ದೆಹಲಿ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ ಸಂಪರ್ಕದಲ್ಲಿ. ಮಂಜುನಾಥ್, ಕಾಂಗ್ರೆಸ್ ಒಂದು ಟ್ವೀಟ್ ಮಾಡಿದೆ. ಅದರಲ್ಲಿ ತಲೆ ರಹಿತ ಮೋದಿ ಫೋಟೋ ಹಾಕಿ ಗಾಯಬ್ ಅಂತ ಹೇಳಿದೆ. ಈ ಫೋಟೋ ಹಿಂದಿನ ಉದ್ದೇಶ ಏನು ಅಂತ ಏನ್ ಹೇಳ್ತಾ ಇದೆ ಈ ಫೋಟೋ? ಈ ಒಂದು ಪೆಹಲ್ಗಾವ್ ಘಟನೆಗೆ ಸಂಪೂರ್ಣ ಬೆಂಬಲವನ್ನ, ಕೇಂದ್ರ ಸರ್ಕಾರದ ಬೆಂಬಲಕ್ಕೆ ನಾವು ನಿಂತಿದ್ದೇವೆ ಅನ್ನುವಂತ ಹೇಳುವುದರ ಜೊತೆಯಲ್ಲಿ ಕಾಂಗ್ರೆಸ್ ಇನ್ನೊಂದು ಕಡೆ ಪಾಲಿಟಿಕ್ಸ್ ಕೂಡ ಮಾಡ್ತಾ ಇರುವಂತದ್ದು. ಅದರಲ್ಲಿ ಏನಂದ್ರೆ ಮೊನ್ನೆ ಸರ್ವ ಪಕ್ಷಗಳ ಸಭೆ ಕರೆಯಲಾಗಿತ್ತು. ಆ ಸಂದರ್ಭದಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ಹೇಳಿದ್ದಾರೆ, ಈ ಸಭೆ ಕರೆದ್ರು, ಆದ್ರೆ ಸಭೆಯಲ್ಲಿ ಪ್ರಧಾನಿಗಳೇ ಇರಲಿಲ್ಲ ಅನ್ನುವಂಥದ್ದು. ಇದಾದ ಬಳಿಕ ಎಲ್ಲೂ ಕೂಡ ಪ್ರಧಾನಿಗಳು ಕಾಣಿಸ್ಕೊಂಡಿಲ್ಲ ಅನ್ನುವಂತ ಮಾತು ಪದೇ ಪದೇ ಹೇಳ್ಕೊಂಡೇ ಬರ್ತಾ ಇತ್ತು. ಮತ್ತೆ ಏನನ್ನು ಕೂಡ ಹೇಳ್ತಾ ಇಲ್ಲ ಅನ್ನುವಂಥದ್ದನ್ನ. ಸೊ ಈ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಅಣಕಿಸುವ ರೀತಿಯಲ್ಲಿ ಹಾಕಿರುವಂತಹ, ಅಣಕಿಸುವುದಾದ್ರೂ ಕೂಡ ಈ ಸಂದರ್ಭದಲ್ಲಿ, ಬಹಳ ಸೂಕ್ಷ್ಮವಾದ ಸಂದರ್ಭದಲ್ಲಿ ಇಡೀ ಭಾರತ ಇದೆ. ಈ ಟೈಮ್ ಅಲ್ಲಿ ಇಂಥ ಟ್ವೀಟ್ ಕಾಂಗ್ರೆಸ್ ಕಡೆಯಿಂದ ಬೇಕಿತ್ತ? ಈಗಾಗಲೇ ಸಿದ್ದರಾಮಯ್ಯನವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಎಷ್ಟು ಸುದ್ದಿ ಮಾಡ್ತು, ಎಷ್ಟು ಮುಜುಗರಕ್ಕೀಡು ಮಾಡ್ತು ಅದು? ಒಂದು ರೀತಿಯಲ್ಲಿ ಅದು ಕಾಂಗ್ರೆಸ್ ಪ್ರಜಾಪ್ರಭುತ್ವ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಕಾಂಗ್ರೆಸ್ ಹೇಳ್ತಾ ಇರುವಂತದ್ದು. ಅದರ ಜೊತೆಗೆ ಘಟನೆ ನಡೆದಂತ ಸಂದರ್ಭದಲ್ಲಿ ಬಿಹಾರಕ್ಕೆ ಹೋಗಿ ಚುನಾವಣಾ ಭಾಷಣ ಮಾಡಿದ್ರೆ ಹೊರತು ದೇಶವನ್ನ ಉದ್ದೇಶಿಸಿ ರಾತ್ರಿ 8 ಗಂಟೆಗೆ ಬಂದು ಭಾಷಣ ಮಾಡ್ಲಿಲ್ಲ. ಅದರ ಜೊತೆಗೆ ದೇಶದ ಜನರಿಗೆ ಅವತ್ತೇ ಧೈರ್ಯವನ್ನ ತುಂಬುವಂತ ಕೆಲಸ ಪ್ರಧಾನಿ ಮಾಡ್ಲಿಲ್ಲ ಅನ್ನುವಂಥದ್ದನ್ನ ಕಾಂಗ್ರೆಸ್ ಅವತ್ತಿನಿಂದಲೂ ಕೂಡ ಕೇಳ್ಕೊಂಡು ಬರ್ತಾನೆ ಇದೆ. ಹಾಗಾಗಿ ವಿಪಕ್ಷವಾಗಿ ನಾವೇನ್ ಕೇಳಬೇಕೋ ಕೇಳ್ತೇವೆ ಅನ್ನುವಂಥದ್ದು ಅವರ ಆಗ್ರಹ. ಆದ್ರೆ ಈಗ ಕಳೆದ 3-4 ದಿನಗಳಿಂದಲೂ ಕೂಡ, ನಿನ್ನೆ ಆಕ್ಚುಲಿ ಏನೋ ಈ ಕೊನೆ ಭಾನುವಾರ ಇದರಲ್ಲಿ ಮನ್ ಕಿ ಬಾತ್ ಅಲ್ಲೂ ಕೂಡ ಹೇಳಿದ್ದಾರೆ ಪ್ರಧಾನಿಗಳು, ಆದ್ರೆ ನೇರವಾಗಿ ಬಂದು ಹೇಳಬೇಕಾಗಿತ್ತು ಅನ್ನುವಂಥದ್ದು ಕಾಂಗ್ರೆಸ್ ಆಗ್ರಹ. ಅದನ್ನ ರೆಪ್ರೆಸೆಂಟ್ ಮಾಡಕ್ ಹೋಗಿ ಇಂಥದ್ದೊಂದು ಎಡವಟ್ಟನ್ನ ಮಾಡ್ಕೊಂಡಿರಬಹುದು ಅಂತ ಅನ್ಸುತ್ತೆ ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.